ಗೃಹಲಕ್ಷ್ಮಿ ದುಡ್ಡು ಕೊಡೋ ರೀತಿ ನಮಗೂ ಕೂಡ ದುಡ್ಡು ಕೊಡಿ. ಗ್ಯಾಸ್ ಸಿಗದೆ ಪರದಾಡ್ತಿರುವ ಆಟೋ ಚಾಲಕರ ಕೂಗಿದು. ಆಟೋ ಚಾಲಕರಿಗೂ ಪ್ರತಿ ತಿಂಗಳಿಗೆ 1,500 ರೂಪಾಯಿ ಕೊಡಬೇಕು ಅಂತ ಹೇಳ್ಕೊಂಡು ಆಟೋ ಚಾಲಕರು ಆಗ್ರಹ ಮಾಡ್ತಿದ್ದಾರೆ. ಮಹಿಳೆಯರಿಗೆ ಯಾವ ರೀತಿ ನೀವು ಗೃಹಲಕ್ಷ್ಮಿ ದುಡ್ಡು ಕೊಡ್ತಿರೋ ಅದೇ ರೀತಿ ನಮಗೂ ಕೂಡ ಕೊಟ್ಬಿಡಿ, ಯಾಕಂದ್ರೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅರ್ನಿಂಗ್ ಆಗ್ತಿಲ್ಲ. ದಯವಿಟ್ಟು ತಿಂಗಳಿಗೆ 1,500 ರೂಪಾಯಿ ಕೊಡುವಂತೆ ಆಟೋ ಚಾಲಕರು ಆಗ್ರಹ ಮಾಡ್ತಿದ್ದಾರೆ. ಗ್ಯಾಸ್ ಸಿಗದೆ ದಿನವಿಡೀ ಬಂಕ್ ಮುಂದೆ ಕೂರುವಂತಹ ಸ್ಥಿತಿ ಇದೆ. ಗಂಟೆಗಟ್ಟಲೆ ನಾವು ಕ್ಯೂನಲ್ಲಿ ನಿಲ್ಲಬೇಕು. ಸಂಸಾರ ನಿರ್ವಹಣೆಗೆ ಸಹಾಯ ಮಾಡಿ ಅಂತ ಗೋಳಾಟವನ್ನು ತೋಡ್ಕೊಂಡಿದ್ದಾರೆ ಆಟೋ ಚಾಲಕರು. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಈ ಒಂದು ಗ್ಯಾಸ್ ಟ್ರಬಲ್ ಅನ್ನುವಂಥದ್ದು ಏನಿದೆ ಈಗಲೂ ಕೂಡ ಮುಂದುವರಿತಾ ಇದೆ. ಆಟೋ ಚಾಲಕರ ಪರಿಸ್ಥಿತಿ ಗೋಳು ಯಾರು ಕೂಡ ಹೇಳತೀರದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಆಟೋದವ್ರ ಪರಿಸ್ಥಿತಿ ಭಾಳ ಗಂಭೀರ ಇದೆ ಸರ್. ಈಗ ಗ್ಯಾಸ್ ರೇಟು ಭಾಳ ದುಬಾರಿ ಆಗಿದೆ ಸರ್. 54 ರೂಪಾಯಿ ರೇಟ್ ಇದೆ ಸರ್. 120 ರೂಪಾಯಿ ಆಗಿದೆ ಸರ್. ನಾವು ಒಂದು 200 ರೂಪಾಯಿ ಗ್ಯಾಸ್ ಹಾಕಿದ್ರೆ 300-350 ರೂಪಾಯಿ ಕಲೆಕ್ಷನ್ ಆಗುತ್ತೆ ರೀ. ಅದ್ರಾಗ ನಮ್ಮ ದುಡಿಮೆ ಮಾಡೋದು ಭಾಳ ತೊಂದರೆ ಆಗ್ಬಿಟ್ಟೈತೆ ಸರ್. ಅದ್ರಾಗ ಒಂದು ಮೂರು ಪಂಪ್ ಅದಾವೆ ಸರ್. 3 ಪಂಪ್ದಾಗ ಈಗ 2 ಪಂಪ್ ಆಲ್ರೆಡಿ ಬಂದ್ ಆಗ್ಯಾವ ಸರ್, ಖಾಲಿ ಆಗೈತಿ ಗ್ಯಾಸ್. ಇದು ಒಂದೇ ಪಂಪಿಗೆ ನಾವು ಪಾಳಿ ಹಚ್ಬೇಕು ಸರ್. ಯಾವಾಗ ಹಚ್ಚಿದ್ರು ಅಷ್ಟೇ 200-300 ರೂಪಾಯಿ ಹಾಕ್ಬೇಕು ರೀ. 300-350 ರೂಪಾಯಿ ದುಡಿಮೆ ಆಗುತ್ತೆ. ಇಷ್ಟ್ರಾಗ ನಮ್ಮ ಆಟೋ ಚಾಲಕರದ್ದು ಭಾಳ ಸಮಸ್ಯೆ ಭಾಳ ಐತೆ ಸರ್. ಆಟೋ ಚಾಲಕರದ್ದು ಜೀವನ ಮಾಡ್ಬೇಕಂದ್ರೆ ಭಾಳ ಕಣ್ಣೀರು ಕಪಾಳ ಬಂದ್ಬಿಡೋ ಸರ್. ಸರ್ಕಾರಲಿಂದ ನಮಗೆ ಗ್ಯಾಸ್ ರೇಟ್ ಕಮ್ಮಿ ಆಗ್ಬೇಕು ಸರ್. ಇಲ್ಲಾಂದ್ರೆ ಈಗೇನೈತಿ ನಮ್ಗೆ ಆಟೋ ಚಾಲಕರಿಗೆ ಏನೈತಿ ತಿಂಗಳ ಒಂದು ಅನುದಾನ ಕೊಡ್ಬೇಕು ಅಂದ್ರೆ ನಮ್ದು ಒಂದು ಜೀವನ ಒಂದು ನಡೀತಿರ್ತಾರೆ. ಯಾವ ರೀತಿ ಕೊಡ್ಬೇಕಂದ್ರೆ ಈಗ ಹೆಣ್ಮಕ್ಳಿಗೆ ಏನೈತಿ 2,000 ರೂಪಾಯಿ ಕೊಡಾಕತ್ತಾರಲ್ರಿ, ನಮ್ಮ ತಿಂಗಳ ಒಂದು 1,500 ರೂಪಾಯಿ ಆಟೋ ಚಾಲಕರಿಗೆ ಹಾಕ್ಬೇಕು, ಸಹಾಯ ಆದಂಗೆ ಆಗುತ್ತೆ. ಅದೇ ರೀ ದುಡಿಯೋದು ಬರೀ ಗ್ಯಾಸ್ ಹಾಕೋದು ಆಗ್ಬಿಟ್ಟೈತಿ. 10 ರೂಪಾಯಿ ಸಹ ಫಾಯ್ದೆ ಇಲ್ಲ, ಏನಿಲ್ಲ. ಹೆಣ್ಣು ಮಕ್ಕಳು ಉಪವಾಸ, ಶಾಲೆ ಮಕ್ಕಳದು ದೊಡ್ಡ ಸಮಸ್ಯೆ ಐತೆ ರೀ. ನಮ್ಗೆ ಎಲ್ಲ ಜೀವನನ ಸಮಸ್ಯೆ ಐತಿ. ಬಂದಾತಂದ್ರೆ ಮತ್ತೆ ಎಲ್ಲ ನಾವು ಕೂಲಿ ಮಜೂರಿಗೆ ಹೋಗ್ಬೇಕ್ರಿ, ಇಲ್ಲಾಂದ್ರೆ ಉಪವಾಸ ವನವಾಸ ಬೀಳೋದು. ನಮ್ಗೆ ಯಾರು ಕರ್ಕೊಂತಾರೆ ನಮ್ಗೆ ಈ ವಯಸ್ಸಿನಾಗ? ಈ ಬಾಡಿಗೆನು ಎಲ್ಲ ಭಾಳ ಸಮಸ್ಯೆ ಐತಿ ಸರ್. ಜೀವನನ ಸಮಸ್ಯೆ ಐತಿ ಮನುಷ್ಯನ. ಸರ್ಕಾರಕ್ಕೆ ಅದ ರೀ ಏನು ನಮ್ಗೆ ನೋಡ್ರಿ ಪರಿಹಾರ ಕೊಡ್ರಿ. ಏನಾರ ಸ್ವಲ್ಪ ದುಡಿಮೆ ಇದು ಗ್ಯಾಸ್ ಕಮ್ಮಿ ಮಾಡಿಸ್ರಿ, ದುಡಿಯೋಕೆ ಒಂದು ಅವಕಾಶ ಕೊಡ್ರಿ ನಮ್ಗೆ ಬಡವ್ರಿಗೆ. ಇದೋ ಒಂದು ಪಂಕ್ನಾಗ ರೀ ಮತ್ತೆ ಎಲ್ಲೆಲ್ಲಿ ಇಲ್ರಿ ಗದಗ ಬಿಟ್ಟಿಕೆರೆಗೆ ಎಲ್ಲ ಪಂಪ್ ಬಂದಾದ್ರು ರೀ, ಎಲ್ಲ ಬಂದಾದ್ರು ರೀ. ಕ್ಯೂ ಹಚ್ಚೆ ತೊಗೊಂಡು ನೋಡ್ರಿ, ಇದೇ ಪಂಪ್ನಾಗ ಇವತ್ತೊಂದು ದಿನ ಆಗತ್ತಂದ್ರೆ ಕ್ಯೂ ಹಚ್ಚೆ ತೊಗೊಂಡು ಬರೋದು ರೀ. ಈ ಒಂದು ಗ್ಯಾಸ್ ಟ್ರಬಲ್ನಿಂದಾಗಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿರುವಂತಹ ಆಟೋ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಜಿಲ್ಲೆಯಲ್ಲಿ ಒಂದು 10ರಿಂದ 15 ಬಂಕ್ಗಳು ಕಂಪ್ಲೀಟ್ ಆಗಿ ಬಂದಾಗಿ ಹೋಗಿದೆ. ಸಿಗುವಂತ ಗ್ಯಾಸ್ ಬಂಕ್ಗಳಲ್ಲಿ ಡಬಲ್ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬಟ್ಟೆ ತೊಳೆಯೋಕೆ ಅಂತ ಹೋದಂತಹ ಬಾಲಕಿ ದುರಂತ ಅಂತ್ಯ ಕಂಡಿದ್ದಾಳೆ. ಕೆರೆಯಲ್ಲಿ ಮುಳುಗಿ 14 ವರ್ಷದ ವಿದ್ಯಾಶ್ರೀ ಅನ್ನುವಂತಹ ಬಾಲಕಿ ಸಾವನ್ನಪ್ಪಿರೋದು. ಬಟ್ಟೆ ತೊಳಿಬೇಕು ಅಂತ ಹೋಗ್ತಾಳೆ ಆ ಬಾಲಕಿ, ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ. 14 ವರ್ಷದ ವಿದ್ಯಾಶ್ರೀ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ದುರ್ದೇವಿ. ಬೆಂಗಳೂರು ಹೊರವಲಯದ ವಿಟ್ಟಸಂದ್ರದಲ್ಲಿ ಆಗಿರುವಂತಹ ಘಟನೆ ಇದು. ರಾಯಚೂರು ಮೂಲದ ವಿದ್ಯಾಶ್ರೀ ಮೃತ ಬಾಲಕಿಯ ಮೃತದೇಹವನ್ನ ಈಗಾಗಲೇ ಯಶಸ್ವಿಯಾಗಿ ಕೆರೆಯಿಂದ ಹೊರ ತೆಗೆಯಲಾಗಿದೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರೋದು